ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ. ನಾನು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲ ರೈತರು ಜಗತ್ತಿನ ದುಬಾರವಾಗಿರ್ತಕ್ಕಂಥ ಮಿಯಾಜಾಕಿಯನ್ನು ಇಲ್ಲಿ ಬೆಳೆದಿದ್ದಾರೆ. ಇದನ್ನು ಅವರು ಬೆಳೆಯೋಕ್ಕಿಂತ ಮೊದಲು ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಒಂದು 3 ವರ್ಷಗಳ ಹಿಂದೆ ಪ್ರತಿ ವರ್ಷ ನಾವು ಮಾವು ಮೇಳ ಮಾಡ್ತೇವೆ. ಮಾವು ಮೇಳದಲ್ಲಿ ಪ್ರದರ್ಶನ ಏರ್ಪಡಿಸ್ತೇವೆ. ಪ್ರದರ್ಶನದಲ್ಲಿ ಈ ಜಗತ್ತಿನ ದುಬಾರಿ ಮಾವನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ವಿ. ಸಾಕಷ್ಟು ಜನ ರೈತರು ಅದನ್ನು ನೋಡಿ ಪ್ರೇರೇಪಿತರಾಗಿ ನಾವು ಸಹ ಈ ಬೆಳೆಯನ್ನು ಬೆಳಿತೀವಿ ಅಂತ ಕೇಳಿದಾಗ, ಬಟ್ ಅಷ್ಟು ರೇಟ್ ಖರೀದಿ ಮಾಡೋದು ಕಷ್ಟ ಆಗ್ತೈತಿ, ಬಟ್ ನಾವು ಬೆಳೆದಾರು ಬೆಳಿತೀವಿ ಅಂತ ಹೇಳಿದಾಗ ಆಯ್ತು ಅಂತೇಳಿ ಕೆಲವೊಂದು ಅವರಿಗೆ ನರ್ಸರಿಗಳು ಇದನ್ನು ಕೊಟ್ಟಿದ್ವಿ. ಆಮೇಲೆ ನಮ್ಮಲ್ಲಿ ಸಸ್ಯ ಸಂತೆ ಮಾಡಿದಾಗ ಅಲ್ಲಿ ಒಂದಷ್ಟು ಗಿಡಗಳನ್ನು ನಾವು ತರಿಸಿದ್ವಿ. ರೈತರವನ್ನು ಖರೀದಿ ಮಾಡಿ ತಮ್ಮ ಹೊಲದಲ್ಲಿ ಬೆಳೆದರೆ ಈಗ ನಾಗಪ್ಪ ಬಗನಾಳ್ ಅಂತೇಳಿ 200 ಗಿಡಗಳನ್ನು ತಮ್ಮ ಹೊಲದಲ್ಲಿ ಇಲ್ಲಿ ಕಲ್ತಾವ್ರಿಗೇರಿಯಲ್ಲಿ ಬೆಳೆದಿದ್ದಾರೆ. ಖುಷಿ ಅನಿಸುತ್ತೆ, ಯಾಕಂದರೆ ಈಗ 3ನೇ ವರ್ಷ ಅವ್ರು ಬೆಳೆದದ್ದು. ಸಾಕಷ್ಟು ಗಿಡಗಳು ಕಾಯಿ ಬಿಟ್ಟಿದ್ದಾವೆ. ಅದು ಮಿಯಾಜಾಕಿ ನಾವೇನು ತಂದಿಲ್ಲಿ ಪ್ರದರ್ಶನ ಗಿಡ ಅದೇ ಥರ ಇದೆ. ಇದು ನೋಡ್ಬೇಕು, ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯನ್ನು ನಾವು ಅವ್ರಿಗೆ ಒದಗಿಸ್ಕೊಡ್ಬೇಕು. ಬಟ್ 2.5 ಲಕ್ಷ ಕೆಜಿ ತಗೊಳತಕ್ಕಂಥದ್ದು ಕಷ್ಟ. ಬಟ್ ಅದನ್ನು ಒಂದು 2ರಿಂದ 2.5 ಸಾವಿರ ರೂಪಾಯಿಗಾದರೂ ಮಾರಾಟ ಮಾಡೋವಂಥ ವ್ಯವಸ್ಥೆ, ಅಥವಾ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಯಾವ ರೀತಿ ಮಾರುಕಟ್ಟೆಯಲ್ಲಿ ಅದನ್ನು ಇನ್ನೂ ಇದು ಖರೀದಿ ಅಂತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ಜಾಸ್ತಿ ಬೇಡಿಕೆ ಆದರೆ ಅದನ್ನ ರೇಟ್ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇಡಿಕೆ ಏನಾದ್ರು ಜಾಸ್ತಿ ಬಂತಪ್ಪ ಅಂತಂದಾಗ ನಾವು ಇದು ಹೇಳ್ತೀವಿ. ಒಂದು ವೇಳೆ ಎಕ್ಸ್ಪೋರ್ಟಿಗೆ ಯಾರಾದರೂ ಕೇಳಿದ್ರೆ ಆ ಕ್ವಾಲಿಟಿ ಬಂತು ಅಂತ ಹೇಳಿದ್ರೆ, ಆ ಸ್ವೀಟ್ನೆಸ್ ಏನಾರು ಚೆನ್ನಾಗಿ ಬಂತಪ್ಪ ಅಂತ ಹೇಳಿದ್ರೆ ಅದು ಇನ್ನು ಹೆಚ್ಚಿನ ಇದು ಮೊತ್ತಕ್ಕೆ ಅದು ಹೋಗ್ಬೋದು. ಯಾಕಂದ್ರೆ ನಾವೀಗ ಮೊದಲೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅದರ ಸಿಹಿ ಅಂಶ ಹೇಗೈತೆ ಅಂತ ನೋಡ್ಬೇಕಾಯ್ತು. ಈ ಸ್ವೀಟ್ನೆಸ್, ಆಮೇಲೆ ಇನ್ನೂ ಅದರದ ಕೀಪಿಂಗ್ ಕ್ವಾಲಿಟಿ, ಇವನ್ನೆಲ್ಲವನ್ನು ಪ್ರತಿಯೊಂದನ್ನು ನಾವು ಚೆಕ್ ಮಾಡಿ ಮಾರುಕಟ್ಟೆಯಲ್ಲಿ ಅದರ ರೇಟ್ ಯಾವ ರೀತಿ ಹೋಗ್ತೈತೆ ಅನ್ನೋದು ನೋಡೋದು. ಈ ದುಬಾರಿ ಬೆಳೆ ಇದು ಫಸ್ಟ್ ಟೈಮ್ ಸರ್ ಕೊಪ್ಪಳದಲ್ಲಿ ಬೆಳೆಯೋದು. ಯಾಕಂದ್ರೆ ನಮಗೂ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾವು ಒಂದು ಪ್ರದರ್ಶನದಲ್ಲಿ ಸಾಕಷ್ಟು ವೆರೈಟಿಗಳನ್ನು ನಾವು ಪ್ರದರ್ಶನಕ್ಕೆ ಇಡ್ತೇವೆ, ಜನಕ್ಕೆ ತೋರಿಸ್ಬೇಕಂತೇಳಿ ರೈತರಿಗೆ ಅವರಿಗೆ. ಬಟ್ ಇದೊಂದು ಜಗತ್ತಿನ ದುಬಾರಿ, ನಾವು ಗೂಗಲಲ್ಲಿ ನೋಡಿದಾಗ ಜಗತ್ತಿನ ದುಬಾರಿ ಮಾವು ಅಂತ ಗೊತ್ತಾಯಿತು. ನಾವು ಒಂದು 3 ವರ್ಷಗಳ ಹಿಂದೆ ಅದನ್ನು ಬೇರೆ ಕಡೆಯಿಂದ ತರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಪ್ರದರ್ಶನಕ್ಕೆ ಇಟ್ಟಾಗ ಅದೊಂದು ಭಾಳ ಅಟ್ರಾಕ್ಷನ್ ಆಯಿತು. ಅಟ್ರಾಕ್ಷನ್ ಆದಾಗ ರೈತರು ಸಹ ಇದು ನಾವು ಬೆಳಿಬೇಕನ್ನೋ ಒಂದು ಇದು ಬಂತು. ಈಗ ಅದನ್ನು ಇಲ್ಲಿ ಬೆಳೀತಾ ಇದ್ದಾರೆ, ಖುಷಿ ಅನಿಸುತ್ತೆ. ಯಾಕಂದ್ರೆ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದು ಬರ್ಬೋದು. ಈಗ ಸಾಕಷ್ಟು ರೈತರು ಬೆಳೆದಾರೆ. ಒಂದು 5ರಿಂದ 6 ಎಕರೆ ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಮಿಯಾಜಾಕಿಯನ್ನು ಬೆಳೀತಾ ಇದ್ದಾರೆ.